ಆಚರಿಸ್ಬೋದು. ಈ ಥರ ಆಚರಿಸ್ಕೊಂಡು ಮಾಡಬಹುದು. ಕೆಲವೊಬ್ರಿಗೆ ಪದ್ಧತಿ ಇಲ್ಲದೆ ಇದ್ದರೂ ನಾವು ಆಚರಿಸ್ಬೋದು. ನಾನು ಒಂದೊಂದು ಹೇಳ್ತೀನಿ. ಫಸ್ಟು ಪಟ ಇಟ್ಟು ನಾವು ಪೂಜೆಯನ್ನು ಮಾಡಬಹುದು. ಸುತ್ತಲೂ ರಂಗೋಲಿ ಹಾಕಿ ಕೃಷ್ಣನ ಪಾದ ಇಟ್ಟು ಪೂಜೆಯನ್ನು ನಾವು ಮಾಡಬೇಕು. ಪೂಜೆ ಅವತ್ತಿನ ಸಲ ನಾವು ಹಿಂದಿನ ಸಲ ಮಾಡಬೇಕು. ನಾವು ರಂಗೋಲಿ ಪೌಡ್ರಲ್ಲಿ ನೀರಿಗೆ ಬೆರೆಸಿ ಅದನ್ನ ಹಚ್ಚು ಮಾಡ್ಬೋದು. ಇಲ್ಲಾಂದರೆ ಅಂಗಡಿಗಳಲ್ಲಿ ಮಲ್ಲೇಶ್ವರಮಲ್ಲಿ ಸ್ಟಿಕ್ಕರ್ ಸಿಗುತ್ತೆ, ಅದನ್ನು ತೊಗೊಂಬಂದು ನಾವು ಮಾಡಬಹುದು. ಇಲ್ಲ ಅಂದರೆ ಪಟ ಇದೆಯಲ್ಲ, ಪಟಕ್ಕೆ ಪೂಜೆ ಮಾಡಬಹುದು. ಪಟಕ್ಕೆ ಪೂಜೆ ಮಾಡಬಹುದು. ಇಲ್ಲ ಅಂದರೆ ವಿಗ್ರಹಕ್ಕೆ ಮಾಡಬಹುದು. ಇಲ್ಲಾಂದರೆ ಪ್ಯಾಡ್ ಕೃಷ್ಣನ ಪ್ಯಾಡ್ ಇರುತ್ತೆ, ಅದಕ್ಕೆ ಮಾಡ್ಬೋದು. ಅದು ಏನೂ ಇಲ್ಲ ನಮ್ಮ ಹತ್ರ ಅಂದರೆ ನೀವು ಏನು ಮಾಡ್ಕೋಬೇಕು, ನಿಮಗೆ ಕಷಾಯ ಇದೆಯಲ್ಲ, ಅದಕ್ಕೆ ತೆಂಗಿನಕಾಯಿ ಕಟ್ಟಿ ಮುಖವಾಡಲ್ಲ ಇದು ಸಿಗುತ್ತೆ, ಕೃಷ್ಣ ಇದೆಲ್ಲ ಸಿಗುತ್ತೆ. ಅದೆಲ್ಲ ನೀವು ತಂದ್ಕೊಂಡು ಮಾಡ್ಕೋಬೋದು. ಎಲ್ಲರೂ ಹಬ್ಬ ಮಾಡಿ ಸಂತೋಷದಿಂದ ಇದ್ದು ನೀವು ಹಬ್ಬ ಮಾಡಿದ್ರೆ ಎಲ್ಲ ಒಳ್ಳೆಯದಾಗುತ್ತೆ. ಕರಗರನ್ನ ಬಿಟ್ಟಿರ್ತೀವಿ. கரகரன்னு இருக்கு, ஹார்டா இருக்கு ரொம்ப. கீழே வச்சு அப்படி ரசிக்கு பாரு. கரகரன்னா அவ்வளோதான், ஹார்டாக தான் இருக்கு. ಅದೇ ಮಧ್ಯೆ ಸಿಗ್ನೆ ಕಟ್ಟಾಯಿತು, ಅದಕ್ಕೆ ಇದು ಆಯಿತು. ಅದೇ ಎಲ್ಲರೂ ಹಬ್ಬನ ಆಚರಿಸ್ಕೊಂಡು ಮಾಡಬಹುದು. ನಾನು ಏನೇನು ಹಬ್ಬ ಎಲ್ಲ ಹೇಳ್ತೀನೋ ಅದೆಲ್ಲ ನೀವು ಮಾಡ್ಬೋದು. ಈ ಥರ ಕೃಷ್ಣ ಜನ್ಮಾಷ್ಟಮಿ ಪದ್ಧತಿ ಇಲ್ಲದೆ ಇರೋರು ಕೂಡ ಸಿಂಪಲ್ಲಾಗಿ ಬೆಣ್ಣೆ, ಮೊಸರು, ಹಾಲು, ಸಕ್ಕರೆ, ತುಂಬ, ರವೆ ಹಿಟ್ಟು, ಇದು ಬೆಲ್ಲದ ಶುಂಠಿ ಎಲ್ಲ ಇಟ್ಟು ಮಾಡಬಹುದು. ಕೆಲವೊಬ್ಬರು ಸಿಂಪಲ್ಲಾಗಿ ವಿಗ್ರಹಕ್ಕೆ ಪೂಜೆ ಮಾಡಬಹುದು. ವಿಗ್ರಹ ಇಲ್ಲದೆ ಇರೋರು ಕೂಡ ಕಲಶಕ್ಕೆ ಕಟ್ಟಿ ಪೂಜೆ ಮಾಡಬಹುದು. ಎಲ್ಲ ಸಿಗುತ್ತೆ ಅಂಗಡಿಯಲ್ಲಿ, ನೀವು ಇಟ್ಕೊಂಡು ಹತ್ರ ಮಾಡಿ ಈ ವರ್ಷ ಮಾಡಬಹುದು. ಕೃಷ್ಣನ್ನ ಎಲ್ಲ ಬೇಡ್ಕೊಂಡು ಎಲ್ಲ ಮಾಡಬೇಕು ಅಷ್ಟೇ. ಇನ್ನೂ ಒಂದು ವೀಡಿಯೋಲ್ಲಿ ಸಿಗ್ತೀನಿ. ನಾಳೆ ನಾನು ಪೂಜೆ ಮಾಡೋದಲ್ಲ, ನಿಮಗೆ ಮಿನಿ ವಾಕ್ಸಲ್ಲಿ ಬರ್ತಾ ಇರುತ್ತೆ. ಅಂಟಿಲ್ ಥ್ಯಾಂಕ್ ಯು.